ಅಯ್ಯಯ್ಯೋ ಏಟೊತ್ ಮಾಡ್ತೀರಿ ಈ ಲಗ್ನ ಬರ್ರಿ ಒಳಗ. ಅಯ್ಯ ದೇವ್ರೆ, ಅಲ್ಲ ಲಗುನ ಬರಕ್ ಒಲ್ಲಿಂತೀರಿ ನೋಡು. ಮೀನಾ ಮೇಷ ಎಣಿಸಿ ಬರಷ್ಟೊಳಗ್ ಸಾಕಾಗೋತ್ಬಿಡು. ಲಗುನ ಬರಕ್ ಒಲ್ಲೆಂತಾರ ಬರ ಮಟಾರ ತಡಿಲೇ. ಹೇ ಸುಮ್ಕಿರಿ, ನಿಮ್ಗೇನ್ ಗೊತ್ತೈತೈತಿ ಲಗುನ ಬರ್ಬೇಕು. ಮಂಜವ್ವ, ಬರೀ ಮಂಜವ್ವ ಅಲ್ರಿ, ಬಾಯಿ ಬಡಿಕಿ ಮಂಜವ್ವ. ಅದು ಏನಾರ ಕಟ್ಟಿಗೆ ಬಾಯಿ ಆಗಿದ್ರ 3-12 ಚೂರ್ ಆಗಿರ್ತಿತ್ತು. ಚರ್ಮದ್ ಬಾಯಿ ಅಂತ ಉಳ್ದತಿ. ಏ ಸುಮ್ಕಿರಿ, ಹಂಗ್ಯಾಕಂತೀರಿ? ಏನ ಅವ್ರದಿದ್ದ ಹೆಂಗದೇನ ಆರಾಮದಿ? ಅಣ್ಣ ನನಗರ ನಿನ್ನ ನೋಡಿ 7 ದಿನ ಆತು ಅನ್ನಂಗ ಆಗ್ಬಿಟ್ಟತಿ. ಯಾವಾಗರ ಬಂದಿನೋ ಅನ್ನಂಗ ಆಗ್ಬಿಟ್ಟತಿ. ನೀನರ ಒಟ್ಟ ನನ್ ನೆನೆಸ್ಕೊಂಡು ನಮ್ಮ ಮನೆಗ್ ಬರಂಗೇ ಇಲ್ಲಪ್ಪ. ಇಲ್ಲ ಕುಂತಿರ್ತಿ ಮನಿ 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 ಅಂತ. ಅಲ್ಲವಾ ಮಂಜವ್ವ, ಯಾಕೆ ಅಳ್ತಿ? ಅಳಬಾರ್ದು, ಹೆಣ್ಮಕ್ಳು ಕಣ್ಣು ಒರೆಸ್ಕೊ. ಸರಿ, ಅದ್ಗೆಮ್ಮ ಎಲ್ಲಿ? ಅದಾಳ ಒಳಗ ಅಡಿಗೆ ಮಾಡಕ್ ಕುಂತಾಳ. ಹೌದಾ? ಆದ್ರೂ ನೀ ಏನ ಹೇಳಣ್ಣ, ಅದ್ಗೆಮ್ಮ ನನ್ ನೋಡಿ ಒಳಗ ಹಂಗ ಕುಂತಾಳ ಅನಸ್ತತಿ. ಅಲ್ಲ ಈಟ್ ಬಾಯಿ ಮಾಡಕ್ ಕುಂತಾನಿ ಯಾವಾಗಿಂದ ಬಂದಾಗಿಂದ. ಓಟರ ಬಂದು ಮಂಜವ್ವ ಆರಾಮದಿ ಏನೋ, ಚಾ ಕುಡಿತೇನೋ, ಕಾಪಿ ಕುಡಿತೇನೋ, ಗಾಳಿಯಾಗ ಬಂದಿ ಥಂಡ್ಯಾಗ ಬಂದಿ ಥಂಡೆ ಎತ್ತತನು, ಮಿರ್ಚಿ ಮಾಡ್ಲೋ ಬಜ್ಜಿ ಮಾಡ್ಲೋ ಅಂತ ಕೇಳಿದ್ ಬಿಟ್ಟು ಒಳಗ ಹೆಂಗ್ ಹೋಗಿ ಸೇರ್ಕೊಂಡು ಕುಂತಾಳ ನೋಡಣ್ಣ. ಇದಕ್ಕ ನಾ ಬರಕ್ ಒಲ್ಲೆಂತೀನಿ. ಆದ್ರೂ ಏನ್ ಮಾಡ್ಬೇಕು, ನಮ್ಮ ಅಣ್ಣ ರಕ್ತ ಸಂಬಂಧಕ್ಕೆ ಬೆಲೆ ಕೊಟ್ಟು ಬರ್ತೀನಣ್ಣ ನಾನು. ನೀನು ಬರ್ಬೇಡ ಅಂದ್ಬಿಡು, ಹೋಗ್ಬಿಡ್ತೀನಿ. ಲೇ ಮಂಜವ್ವ, ಬಂದ ಸಲಕ್ಕೊಮ್ಮೆ ನಿಂದ ಇದ್ದರ ಆಡಿ ನೋಡು. ತವ್ರ ಮನೆಗ್ ಬಂದಿ ಅಂದ್ರೆ ನಿಂಗೆ ಜಗಳ ಮಾಡ್ಲಾರ್ದಂಗ ಹೋಗಕ್ ಮನಸ್ಸ ಬರಂಗಿಲ್ಲ. ಈಗರ ಬಂದಿ ಆಗ್ಲೇ ಜಗಳ ಚಾಲೂನಾ? ಏ ಸುಮ್ಕಿರಿ, ನಿಮಗೇನ್ ಗೊತ್ತಾಯ್ತತಿ? ನಾನು ಅಲ್ಲಿಂದ ಬಂದನಿ, 2 ತಾಸು ಕಾರ್ನಾಗ ಕುಂತು ಬಂದ ನಾನು. ಅಲ್ಲಿಂದ ಬಂದ್ರು ನಮ್ಮ ಅತ್ತಿಗೆ ಮೈನ ಹೊರಗ್ ಬಂದು ಹೆಂಗದಿವ ಮಂಜವ್ವ ಅಂತ ಕೇಳಿಲ್ಲ. ಈ ಸೌಭಾಗ್ಯಕ್ಕ ನಾ ಅಲ್ಲಿಂದ ಬರಬೇಕಿತ್ತ. ಮಂಜವ್ವ ಸ್ವಲ್ಪ ತಡಿ, ಅಷ್ಟೇ ಯಾಕೆ ಮಾತಾಡ್ತಿ? ಜಾಸ್ತಿ ಮಾತಾಡಿದ್ರ ಗಂಟ್ಲು ಕೆಡ್ತತಿ, ಹೊಡ್ತಡಿ. ಲೇ ಕಲಾವತಿ, ಬಾ, ನನ್ ತಂಗಿ ಬಂದಾಳ, ಮಾತಾಡ್ಸ್ ಬಾ. ಅಲ್ಲಿ ಅಂತ ಬರ್ರಿ, ನೀವು ಕುಂದ್ರ ಬರ್ರಿ. ಮಂಜವ್ವ ಆರಾಮದಿ ಏನವಾ? ಆರಾಮದೀನಿ. ಅಲ್ಲ ನಾ ಬಂದು ಎಷ್ಟೊತ್ತಾತ, ಒಂದು ಮಾತರ ಬಂದು ಕೇಳ್ಬೇಕು ಆರಾಮದಿ ಏನವಾ ಅಂತ. ಈಗ ಬಂದಿರಿ, ಅದು ನಮ್ಮ ಅಣ್ಣ ಹೇಳಿಂದೆ. ನೀವ್ ಏನ ಹೇಳ್ರಿ, ತಾಯಿ ಇರ ಮಠ ತವ್ರ ಮನಿ, ತಾಯಿ ಇಲ್ಲ ಅಂದ್ರೆ ತವ್ರ ಮನಿಗ್ ಬರಬಾರ್ದು. ತಾಯಿನೇ ಇಲ್ಲದಂತ ತವ್ರ ಯಾಕೆ ತಂಗಿ? ತಪ್ಪಿಯು ತಂಗ ಬ್ಯಾಡ, ಬಾಗಿಲಿನ ಧೂಳಾಗಿ ಕುಂದ್ರ ಬ್ಯಾಡ ಅಂತ ಹಾಡ ಹೇಳಿಲ್ಲನ. ಅಯ್ಯೋ ದೇವ್ರಿಗೆ, ಆ ಹಾಡು ನನಗ ಅನ್ವಯಿಸುತ್ತಂತ ನಾ ಅನ್ಕೊಂಡಿದ್ದೇ ಇಲ್ಲ. ಅಯ್ಯೋ ಮಂಜವ್ವ, ಹಂಗೆಲ್ಲ ಅನ್ಬೇಡ ಇವ, ನಿಮ್ಮ ಅಣ್ಣ ಸಿಟ್ಟು ಬರ್ತತಿ ನೋಡೇನ. ನಿಂಗ್ ಸಿಟ್ಟು ಬರ್ತತಿ ಅಂತ ಅವ್ರು ಹೆದರ ಕೂತಾರ. ನಂಗಂತೂ ಮರ್ಯಾದೆ ಇಲ್ಲಪ್ಪ ಈ ಮನ್ಯಾಗ, ನಂಗ್ ಮರ್ಯಾದೆ ಇಲ್ಲ. ಏ ಮಂಜವ್ವ, ನಿಂಗ್ ಇಷ್ಟ ಅಂತ ತುಪ್ಪದಾಗ ರವಾ ಹುರ್ದು ರವಾ ಉಂಡಿ ಮಾಡಕ್ ಕುಂತಾನಿ. ರವಾ ಉಂಡಿ ನಮ್ಮ ಮಂಜವ್ವ ಓಡ್ತೀನ್ಲಿ ಅಂತ ರವಾ ಉಂಡಿ ಮಾಡಕ್ ಕುಂತಾನಿ. ನೀ ನನ್ನ ಮೇಲೆ ಸಿಟ್ಟಾಗಿವ. ಅದ್ಗೆಮ್ಮ ಕರೇನು ರವಾ ಉಂಡಿ ಮಾಡಿರಾ? ತುಪ್ಪದಾಗ ದ್ರಾಕ್ಷಿ ಗೋಡಂಬಿ ಹುರ್ದಾಕಿರ, ಚಿರುಟಿ ರವಾದ್ ಮಾಡಿರ? ಅಯ್ಯೋ ನಾವಲೆ ವಯ್ಯವ, ನಂಗೆ ಕರೀನು ರವಾ ಉಂಡಿ ಅಂದ್ರೆ ಭಾಳ ಇಷ್ಟ, ತಿನ್ನಂಗ ಆಗಿತ್ತು. ಅಯ್ಯೋ ದೇವ್ರಿ, ನಮ್ಮ ಅದ್ಗೆಮ್ಮ ಇಷ್ಟ ಒಳ್ಳೆಯವಳು, ನನಗೆ ಇಷ್ಟ ಅಂತ ರವಾ ಉಂಡಿ ಮಾಡ್ಯಾರ. ಅದ್ಗೆಮ್ಮ ಆದ್ವಾ ಇದಕ್ಕೆ ಕಟ್ಬೇಕಾ? ಆಗ್ಯಾವು ಕಟ್ಟಕ್ ಕುಂತಿದ್ದೆ, ನೀ ಬಂದಿಲ್ಲ, ಹಂಗ ಬಿಟ್ಟು ಬಂದೆ. ಹೌದಾ, ಒಂದ್ 2 ಕಟ್ಟಿರಿಲ್ಲ? ಒಂದ್ 5-6 ಆಗ್ಯಾವ. ನಡ್ರಿ ಅದ್ಗೆಮ್ಮ, ಲಗಲಗನು ತಿಂದ್ಬಿಡುನು. ಇಟ್ಟೇನ್ ಮಾಡ್ತೀರಿ? ಅಕ್ಕರ ಮನ್ಯಾಗ ಹಿಂಗ ಕಾಡ್ತಾಳ್ರಿ. ಟಮಾಟೆ ಹಣ್ಣು ಉಳ್ಳಾಗಡ್ಡಿ ಏನಾರ 1-2 ಕೊಳ್ತಿದ್ದು ಬಂದ್ಬಿಟ್ರೆ ಮುಗುದೋದು. ಬಾಯಿ ಅನ್ನೋದು ಬೊಂಬಾಯಿ ಮಾಡ್ಕೊಂಡು ಬಾಯಿ ಬಿಡ್ಕೊಂತ ಕುಂತು ಬಿಡ್ತಾಳ. ಯಾವಕ್ಕೆ ಸುಂದ್ರಿ ಅಷ್ಟು ಚಂದಿದ್ ಏನಾಕಿ ಇಂಥವೆಲ್ಲ ತಂದಿರಿ, ಕೊಳ್ತಿದ್ದು ತಂದಿರಿ, ಆಕಿಂದ ಹೋಗ್ಬಿಡ್ಬೇಕಿಲ್ಲ, ಯಾಕೆ ಕೈ ಪಾಲಿ ತಂದಿರಿ ಅಂತ ನನ್ ಕೂಟ ಜಗಳಕ್ಕೆ ಬೀಳ್ತಾಳ್ರಿ. ನಂಗ್ರ ಸಾಕ್ ಮಾಡ್ಯಾಳ ನೋಡ್ರಿ. ಅಲ್ಲಿ ಅಂದ್ರ ಆಕಿ ಇರುದ ಹಂಗ್ರಿ, ಸಣ್ಣಕ್ಕಿದ್ದಾಗಿಂದನು ಹಂಗರಿ ಆಕಿ. ಅಲ್ಲ ಇವ್ನು ಯಾಕೆ ಇಷ್ಟೊತ್ತು ಮಾಡಕುಂತಾನ? ಮನೆ ಅಡ್ರೆಸ್ ಎಲ್ಲ ಹೇಳೇನಿ, ಇಲ್ಲೇ ಇದ್ನ ಮನೆ ಅಂತ ಹೇಳೇನಿ, ಆದ್ರೂ ಬರ್ಲಿಲ್ಲಲ್ಲ. ಥೋ, ಎಷ್ಟೊತ್ತು ಮಾಡ್ತಾನೆ ಏನ. ಲೇ ಲೀಲಾ, ಏನಾತವಾ? ಏನ್ಲಿ ಇದು ಇಷ್ಟೊತ್ನಾಗ ನೀನಿಲ್ಲಿ? ಅಲ್ಲ ನನ್ನ ತಮ್ಮ ಎಲ್ಲಿ? ಶಿವು ಎಲ್ಲಿ? ಯವ್ವ ನಂಗೇನು ಗೊತ್ತಬೇ, ನನಗ ಬರ್ಬೇಕನ್ನಿಸ್ತಾ, ಅದಕ್ಕೆ ಬಂದನಿ. ಏನೀಗ? ಲೇ ಲೀಲಾ, ಮದುವೆ ಆಗೈತ್ಲಿ, ಹೊತ್ತಲ್ಲದ ಹೊತ್ನಾಗ ಹಿಂಗೆಲ್ಲ ಅಡ್ಡಾಡಬಾರ್ದು. ನಮ್ಮ ಅವ್ಗೆ ಹೇಳಿ ಇಲ್ಲ, ಅಮ್ಮಗೆ ಹೇಳಿ ಬಂದಿ ಇಲ್ಲ. ಯವ್ವ ಹೇಳಿ ಬಂದಿನಿ ಬೇವ, ಅಮ್ಮಗ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಂದಿನಿ. ಅಮ್ಮ ಬ್ಯಾಡ ಅಂದ್ಲ, ಕೆಲಸ ತಡಿಬೇ ಬರ್ತೀನಿ ಅಂತ ಹೇಳಿ ಬಂದಿನಿ. ಅಯ್ಯೋ ದೇವ್ರಿ, ಈ ಕುಣಕಾಲ್ ಗಿತ್ತಿಗ ಎದಕ್ರ ಮದುವೆ ಮಾಡಿದ್ನೇ ಏನ ಅನ್ಸಂಗ ಆಗೈತ್ ನೋಡ್ ನನಗರ. ಲೇಲಿಲ್ಲ, ನೀ ಸಣ್ಣ ಹುಡುಗಿ ಅಲ್ವಾ, ಓಟ್ ತಿಳ್ಕೊ. ಯವ್ವ ಸುಮ್ನಿರು, ಈಗ ನೀ ಹೇಳಿದಕ್ ನಾ ಮದುವೆ ಆಗಿನಿಲ್ಲ ತಗ. ಎಲ್ಲದಕ್ಕೂ ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ಹಂಗ ಹಿಂಗ ಅಂತ ಎಲ್ಲದಕ್ಕೂ ಒಂದು ಮಾತಾಡ್ಬೇಡ. ಸ್ವಲ್ಪ ತಡಿ, ನಂಗೂ ಸ್ವಲ್ಪ ಕೆಲಸ ಇರ್ತಾವ. ಏನವ ಅದು ಅಂತ ಕೆಲಸ? ಈಗ ಗೊತ್ತಾಕೈತಿ, ತಡಿಬೇ, ಏನಾರ ಮಾಡ್ವಾ. ಒಟ್ಟು ಮದುವೆ ಆಗೈತಿ ಅನ್ನೋದು ಮಾತ್ರ ಮರಿಬೇಡ. ಆತ ಯಾರದಿರಿ? ಓ ವಿಕ್ರಮ್, ಬಾ ಒಳಗ. ಯಾರ್ಲೇ ಇವಾ? ಯವ್ವ ಇವ್ರು ವಿಕ್ರಮ್ ಅಂತ. ನಾನು ಇವ್ರು ಒಂದ ಕಂಪನಿ ಒಳಗೆ ಕೆಲಸ ಮಾಡ್ತಿದ್ವಿ, ಹಂಗ ಬೆಟ್ಟಿಯಾಗಿ ಹೋಗಕ್ಕಂತ ಬಂದಾನ. ಇವೆಲ್ಲ ಯಾಕಲೇ ಲೀಲಾ? ನಮ್ಮ ಹಳೆಯನ್ ಮಂದಿ ಗೊತ್ತಲ್ಲ ನಿನಗ. ಇವ್ ಸುಮ್ನಿರ್ಬೇ. ವಿಕ್ರಮ್ ಬರ್ರಿ ಒಳಗ. ಹಾಯ್ ಲೀಲಾ, ಹೆಂಗದಿ? ಆರಾಮದಿ? ಹ್ಞೂ ವಿಕ್ರಮ್ ಆರಾಮದೀನಿ, ನೀ ಆರಾಮದಿಯಲ್ಲ? ಹಾ ಆರಾಮದೀನಿ. ನೀನೇನಿಲ್ಲಿ? ಇದ ಪಕ್ಕ ದೂರ ನಮ್ಮೂರು. ಅಂದ್ರ ನಮ್ಮ ಅವ್ವ ಅಪ್ಪ ಈಗ ವಯಸ್ಸಾಯ್ತಲ್ಲ, ಅಷ್ಟು ದೂರ ಹೋಗಿ ಏನ್ ಮಾಡ್ತಿಪ್ಪ, ಇಲ್ಲೇ ಬಂದ್ಬಿಡು, ಇಲ್ಲೇ ಬೇಕಾದಂಗೆ ಕೆಲಸ ಅದಾವು, ಇಲ್ಲೇ ಮಾಡ್ಕೊಂಡು ಹೋಗು, ಅಷ್ಟೇನ್ ದುಡ್ದ ಮನಿ ಸಾಗಿಸ್ಬೇಕು ಅನ್ನೋದೇನಿಲ್ಲ, ಹೆಂಗೂ ನಡಿತೈತಿ, ಬಂದ್ಬಿಡು ಅಂದ್ರ ನಂಗೂ ಅಲ್ಲಿ ಇದ್ದು ಸಾಕಾಗಿ ಹೋಗಿತ್ತು, ಹಂಗಾಗಿ ಬಂದ್ಬಿಟ್ಟೆ. ಹೌದಾ, ಸರಿ ಆತ, ನಂಗೂ ಕಂಪನಿ ಸಿಕ್ಕಂಗ ಆತ. ಹೌದು, ನಿಂದ ಮದುವೆ ಆತಂತಲ್ಲ, ಯಾರು ಹೇಳಿದ್ರು? ಅದ ನಮ್ ಕೊಲಿಗ್ ರೀನಾ ಹೇಳಿದ್ಲು. ನೀನೇನಾಕಿ ಫೋನ್ ಹಚ್ಚಿದ್ದೆ ಅಂತ, ಮದ್ವಿಗ್ ಬಾ ಅಂತ. ಹೌದು, ನಿನ್ನ ನಂಬರ್ ನನ್ನ ಹತ್ರ ಇದ್ದಿದ್ದಿಲ್ಲ, ಅದು ಯಾಕೆ ನಾ ಫೋನ್ ಒಳಗೆ ಹುಡುಕಿದ್ರು ಸಿಗ್ಲೇ ಇಲ್ಲ, ಹಂಗಾಗಿ ನಿಂಗೆ ಇನ್ವೈಟ್ ಮಾಡಕ್ ಆಗಿಲ್ಲ. ಮದ್ವಿ ಆತು, ಅದು ಒಂದ್ ದೊಡ್ಡ ಕತಿ, ಅದನ್ ಬಿಡು. ನಿಂದ ಯಾವಾಗ ಮದ್ವಿ? ನೋಡಿ ಮಾಡ್ಕೋಬೇಕು, ಇನ್ನು ಮುಂದೆ ಟ್ರೈ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಹೌದು, ಅಲ್ಲ ನೀ ಅಲ್ಲಿ ಎಷ್ಟು ಚಲೋ ಜಾಬ್ ಮಾಡಿ ಇಲ್ಲಿ ಹಿಂಗ ಖಾಲಿ ಕುಂದ್ರಕ್ಕ ನಿಂಗೆ ಬೇಸರ ಆಗಂಗಿಲ್ವಾ? ಅಲ್ಲ ನೀನು ಖಾಲಿ ಕುಂದ್ರ ಬದ್ಲಿ ಒಂದು ಜಾಬ್ ಯಾಕೆ ಮಾಡಬಾರ್ದು? ನಾನ್ ಕೆಲಸ ಮಾಡತ್ತೀನಲ್ಲ, ಅಲ್ಲಿ ವೇಕೆನ್ಸಿ ಅದಾವು. ಹಾ, ನಿಜವಾಗ್ಲೂ ವೇಕೆನ್ಸಿ ಅದಾವು, ಒಳ್ಳೆ ಜಾಗ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋದ್ರು ಏನ್ ಅಡ್ಡಿಲ್ಲಪ್ಪ.
ನೀನು ಹೂ ಅನ್ನೋದಾದ್ರ ಇಂಟರ್ವ್ಯೂವಿಗೆ ಬರ್ಬೋದು. ನಾನು ರೆಕಮೆಂಡ್ ಮಾಡ್ತೀನಿ. ಓಹ್ ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್. ಇದಂತೂ ನನಗೆ ಜಾಕ್ ಪಾಟ್ ಆಯ್ತು ಇವತ್ತು. ನಿಜವಾಗ್ಲೂ ನಂಗೂ ಮನೆ ಕುಂತು ಬೇಸರ ಆಗ್ಬಿಟ್ಟಿತ್ತು. ಏನು ಮಾಡಲಿ ಅನ್ನೋ ಟೈಮ್ನಾಗ ನೀ ಬಂದು ಅದ್ರೊಳಗೆ ಜಾಬ್ ಆಫರ್ ತೊಗೊಂಬಂದ್ಬಿಟ್ಟು ಭಾಳ ಖುಷಿ ಆಯ್ತು. ರೆಕಮೆಂಡ್ ಮಾಡು, ನಾನು ಒಂದೆರಡು ದಿನ ಬಿಟ್ಟು ಇಂಟರ್ವ್ಯೂವಿಗೆ ಬರ್ತೀನಿ. ಸರಿ. ಅಯ್ಯೋ ನಿಂತದಿಯಲ್ಲ, ಕುಂದ್ರು ವಿಕ್ರಮ್. ಅವ ಇವ್ರು ವಿಕ್ರಮ್ ಅಂತ ನಾನು ಜಾಬ್ ಮಾಡ್ತಿದ್ನಲ್ಲ, ಅಲ್ಲಿ ಇವ್ರು ನಂಗೆ ಫ್ರೆಂಡ್ ಆಗಿದ್ದು. ಹೌದಾ? ನಮಸ್ಕಾರ ರೀ ಆಂಟಿ. ನಮಸ್ಕಾರನಪ್ಪ. ಯವ್ವ ಒಂದೆರಡು ವಾಟೆ ಕಾಫಿ ಮಾಡು, ಹಂಗೆ ಸ್ವಲ್ಪ ಬಿಸ್ಕೆಟ್ ತೊಂಬಾಬಿ. ತಗೋ, ಆಮೇಲೆ ಸಿಗ್ ನನ್ನ ಕೈಯಾಗ ಮಾರಿ ಹಬ್ಬನ ಮಾಡ್ತೀನಿ. ಮತ್ತೆ ವಿಕ್ರಮ್ ಹೆಂಗೈತಿ ಬೆಂಗಳೂರು? ಬೆಂಗಳೂರೇನೋ ಸೂಪರ್ ಐತಿ, ಆದ್ರೆ ಏನ್ ಮಾಡ್ಬೇಕು, ಅಲ್ಲಿ ಇರಾಕ್ ಬ್ಯಾಸ್ರ. ಅಲ್ಲಿ ನಮ್ಮವರು ಅಂತ ಯಾರು ಇಲ್ವಲ್ಲ, ಅದಕ್ಕೆ. ಹೌದು, ಅದೇನು ಖರೆ. ಅಕ್ಕ, ಲೀಲಾ, ಇವ್ರು ಯಾರಿವ್ರು? ಇವ್ರು ನನ್ನ ಫ್ರೆಂಡ್. ಹೌದಾ, ನಮಸ್ಕಾರ ರೀ. ನಮಸ್ಕಾರ. ವಿಕ್ರಮ್ ಇವ್ರು ನಮ್ಮ ಮಾವ, ಅಂದ್ರ ನಮ್ಮ ಅವ್ವ ಅದರಲ್ಲ ಅವ್ರ ತಮ್ಮ. ಹೈಟು ವೈಟು ಒಳ್ಳೆ ಚಂದದಾರ. ಹೌದು. ನಮ್ಮ ಅವನ್ ತಮ್ಮ ಅಂತ ಯಾಕೆ ಹೇಳ್ತಿ? ಲೀಲಾ ಗಂಡ ಅಂತಾನೆ ಹೇಳು. ಲೀಲಾ, ಇವ್ರು ನಿನ್ ಮಿಸ್ಟರ? ಅಲ್ಲ, ನಂಗೆ ಹೇಳೇ ಇಲ್ಲ. ಸರ, ನಂಗೆ ಗೊತ್ತಾಗ್ಲಿಲ್ರಿ. ಇರ್ಲಿ ತಗೋರಿ, ನಡೀತೈತಿ. ಯವ್ವ ನೀ ಕಾಫಿ ಮಾಡ್ತೀಯ ನಾ ಮಾಡ್ಲಾ? ನೀ ಮಾಡೋಗು, ನಾವು ಮಾತಾಡ್ತೀವಿ. ಒಂದು 3 ಯಾಕ 4 ಕಪ್ ಮಾಡ್ಬಿಡು. ನಡಿ, ಚಾ ಮಾಡಿ ತಗೊಂಬ. ಚಾರ ಮಾಡು, ಕಾಪಿಯಾರ ಮಾಡು. ಈ ನಮ್ಮ ಒಂದು ಹೇಳ್ದಂಗೆ ಕೇಳಂಗೆ ಇಲ್ಲ. ಇದ್ದ ಹೊತ್ನಾಗ ನಮ್ಮ ಒಂದು ಬಂದ. ಸ್ವಲ್ಪ ಇತ್ತ ಬಾರಪ್ಪ, ನನ್ನ ತಮ್ಮ ಕುಂದ್ರಲಿ. ಏಟಾದ್ರೂ ಈ ಮನಿ ಅಳಿಯ, ಅವ್ನು ಕುಂದ್ರಲಿ ಸ್ವಲ್ಪ ಸರಿಯಪ್ಪ. ಓ ಬರ್ರಿ ಸರ, ಕುಂದ್ರ ಬರ್ರಿ. ಇಷ್ಟರ ಪಾಯಸ ಮಾಡೀನಿ, ಎಲ್ಲರಿಗೂ ಆಗುತ್ತ ಅನಿಸ್ತತಿ. ಆಗುತ್ತ. 1 ಲೀಟರ್ ಹಾಲು ಹಾಕಿ ಮಾಡೀನಿ, ಮತ್ತು ಇಷ್ಟೊಂದು ಹಾಲು ಉಳಿಸೇನಿ. ಆಗುತ್ತ ಎಲ್ಲರಿಗೂ ಆಗುತ್ತ. ಘಮ್ಮನ ಕೂತತಿ. ಎಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತುಪ್ಪದಾಗ ಹುರಿದು ಹಾಕಿದಕ್ಕೆ ಭಾರಿ ಘಮ ಅನ್ಸಕುಂತತಿ. ನಮ್ಮ ಮಾವರು ಮತ್ತು ಅವಿನಾಶ ಇನ್ನೂ ಬರಲೇ ಇಲ್ಲಲ್ಲ. ಪಾಪ ಅವ್ರಿಗೆ ಕೊಡ್ಬೇಕು, ಇಬ್ರು ಖುಷಿಯಿಂದ ತಿಂತಾರ. ಯಾಕೆ ಬರಲಿಲ್ಲ? ಇಷ್ಟೊತ್ತಾದ್ರೂ ಬಂದ್ಬಿಡ್ತಿದ್ರು, ಇವತ್ತಿನ್ನೂ ಬಂದಿಲ್ಲಲ್ಲ. ಇನ್ನೇನು ಬರ ಹೊತ್ತಾತು, ಸ್ವಲ್ಪ ಏನಾರ ಲೇಟ್ ಆಗಿರ್ಬೇಕು. ಅಯ್ಯೋ ದೇವ್ರೆ, ಈ ಹಾಲನ್ನ ಹಿಂಗೆ ಇಟ್ರೆ ಆಗಂಗಿಲ್ಲಪ್ಪ. ಕಳ್ಳಬೇಕು ಬಂದು ಕುಡ್ದು ಹೋಗ್ಬಿಡ್ತತಿ. ತೆಗೆದಿಡ್ತೀನಿ ತಡಿ. ಶಾವಿಗೆ ಪಾಯಸ ಮಾಡ್ಯಾಳೆ ನಿಕ್ಕಿ? ಓ ಪಾಯಸ, ಅದು ಬರೀ ಪಾಯಸ ಅಲ್ಲ, ನಿನ್ನ ತಿಥಿ ಪಾಯಸ. ಅದು ಕುಡ್ದು ಶಟಿ ಅಂತ ತಡಿ. ಅದ್ರಾಗ ಹಾಕಿದ್ನಂದ್ರೆ ನೆಗದು ಬಿದ್ದು ನೆಲ್ಲಿಕಾಯಿ ಮರ ಸೇರ್ಕೋಬೇಕು. ಅವಾಗ ನಾ ಅನ್ಕೊಂಡಿದ್ದೆಲ್ಲ ನೆನಸಾಕೈತಿ, ನನ್ನ ಕನಸೆಲ್ಲ ನೆನಸಾಕೈತಿ. ಇದು ನಾನು ನನ್ನ ಜೀವನದೊಳಗೆ ಮಾಡ್ತಿರೋ ಮೊದಲನೇ ಕೆಲಸ. ದೇವ್ರಿ ಕೈ ಹಿಡಿಯಪ್ಪ, ಈ ಸುಚಿತ್ರ ಜೀವ ಒಂದು ಲಗುನ ತಗೊಂಡ್ಬಿಡ, ಅಷ್ಟೇ ಸಾಕು. ಮೇಘ, ನೀನೇನ್ ಮಾಡಕುಂತಿ ಇಲ್ಲಿ? ಅದು ನನ್ನ ಹಿಂದೆ ನಿಂತು. ಅಕ್ಕ ಏನಿಲ್ಲ, ಹಂಗ ಬನ್ನ ಏನೋ ವಿಚಾರ ಮಾಡ್ಕೋತ ನಿಂತು ಬಿಟ್ಟೆ. ಅದು ಮೇಘ, ಗಾಡಿ ತಗೊಂಡು ಹೋದ್ರಲ್ಲ, ಅವಾಗ ನಾನು ರೊಕ್ಕ ಕೊಡಕ್ ಆಗ್ಲಿಲ್ಲ. ಯಾಕಂದ್ರ ನಿಂಗ ಗೊತ್ತಲ್ಲ, ವೀರೇಶ್ಗೂ ನನಗೂ ಆಗಂಗಿಲ್ಲ. ಅತ್ತಿಯರ ಮಾತು ನಂಗೆ ಸೇರ್ಕೆ ಆಗಂಗಿಲ್ಲ. ಅವ್ರಿಗೆ ಬುದ್ಧಿ ಬೆಟ್ಟೆ ಆಗ್ಲಿ ಅಂತ ಹಂಗೆ ಮಾಡಿದ್ದು. ಹೋಗ್ಲಿ ಬಿಡಕ್ಕ, ನೀವು ಕಷ್ಟಪಟ್ಟು ದುಡ್ದಿರ್ತೀರಿ, ನೀವು ಹೆಂಗೆ ಕೊಡ್ತೀರಿ? ಹೋಗ್ಲಿ ಬಿಡ್ರಿ, ಅವ್ರು ಮಾಡಿದ್ದು ಅವ್ರು ತೀರಿಸ್ಬೇಕು, ಇಲ್ಲಂದ್ರೆ ಹಿಂಗದೆ ಬೆಲೆ ತೆರಬೇಕಾಗ್ತೈತೆ ಅಷ್ಟೇ. ಹೋಗ್ಲಿ ಬಿಡು, ನಂಗೆ ಅದೆಲ್ಲ ಮನಸ್ನಾಗ ಇಲ್ಲಕ್ಕ. ಖರೇನು ಅದೆಲ್ಲ ಹಂಗಿರ್ಲಿ. ಏನ ಘಮ್ ಅಂತ ವಾಸನೆ ಬರಕುಂತಿಲ್ಲ ಅಕ್ಕ. ಅದ ನಿಂಗೆ ಒಂದು ವಾಟಿದಾಗ ಪಾಯಸ ಹಾಕೊಡ್ಲಾ? ಭಾರಿ ರುಚಿಯಾಗೈತಿ. ಟೇಸ್ಟ್ ನೋಡ್ದೆ, ಆದ್ರೆ ಇನ್ನ ತಿಂದಿಲ್ಲ. ಸ್ವಲ್ಪ ಹಂಗ ಟೇಸ್ಟ್ ನೋಡಿದ್ದು, ಸಕ್ಕರೆ ರುಚಿ. ಹೌದಾ? ಎಲ್ಲರೂ ಸೇರಿ ತಿನ್ನು ನಾನು ತಗೋ ಅಕ್ಕ. ಇಲ್ಲಾಂದ್ರೆ ನೀ ಕುಂದ್ರೆ ನಾ ಹಾಕೊಡ್ತೀನಿ. ಇಲ್ಲ ಬೇಡ, ಎಲ್ಲರೂ ಒಮ್ಮೆಟಿಗೆ ತಿನ್ನೋಣಂತ. ಅವಿನಾಶ ಮಾವ ಬರ್ಲಿ. ಹೌದಾ ಸರಿ. ಅಯ್ಯೋ, ನಾ ಬಂದಿದ್ದ ಕೆಲ್ಸನ ನೆನಪಾರ್ದೆ ನೋಡಕ್ಕ. ಅದೇನಿಲ್ಲ ಅಕ್ಕ, ನಾನು ವಾಷಿಂಗ್ ಮಷಿನ್ ಒಳಗೆ ಅರ್ಬಿ ಹಾಕಕ್ ಕುಂತಿದ್ದೆ. ನೀನು ಅರಿಬಿ ಕೊಟ್ರೆ ಚಲೋ ಆಕಿತ್ತು. ಅವನು ಸೇರಿಸಿ ತೊಳೆದು ಹಾಕ್ಬಿಡ್ತೀನಿ. ನೀವು ಅರ್ಬಿ ತೊಳ್ದಿಲ್ಲ, ನಾನು ತೊಳ್ದಿಲ್ಲ. ಬೆಳಿಗ್ಗೆ ಏನಾತಂತ ನಿಮ್ಗೆ ಗೊತ್ತಲ್ಲ. ಹೌದು. ಇಲ್ಲ, ನೀನು ಅರ್ಬಿ ನೀನು ತೊಳ್ಕೊ, ನಾನು ಆಮೇಲೆ ತೊಳೆದು ಹಾಕ್ತೀನಿ. ಇಲ್ಲ ನಾಳೆ ಬೆಳಿಗ್ಗೆ ತೊಳಿತೀನಿ. ಈಗ ರಾತ್ರಿ ಏನು ತೊಳೆದು ಹಾಕೋದು? ಹೌದಿಲ್ಲ? ನಾನು ನೀನು ಇಬ್ರು ಅಕ್ಕ ತಂಗಿ ಹಂಗದೀವಿ. ಇಬ್ರು ನಡ್ಬರ್ಕ ಯಾವುದೇ ಭೇದ ಭಾವ ಬರೋದು ಬೇಡ ಅನ್ಕೊಂಡು ನಾನಾಗೆ ಅರ್ಬಿ ತೊಳಿತೀನಿ ಅಂತ ಬಂದಾಗ ನೀ ಕೊಡುವಲ್ಲಿ. ನಾನು ನಿನ್ನನ್ನು ಅಕ್ಕ ಅಂತ ತಿಳ್ಕೊಂಡಿನಿ, ಆದ್ರೆ ನೀನ ನನ್ನನ್ನು ತಂಗಿ ಅಂತ ತಿಳ್ಕೊಂಡಿಲ್ಲ ಅನಿಸ್ತತಿ. ಇರ್ಲಿ ಬಿಡಕ್ಕ, ನಿನ್ನಿಷ್ಟಕ್ಕೆ ನಾ ಅಡ್ಡಿ ಬರಂಗಿಲ್ಲ. ಅಯ್ಯೋ ಪಾಪ. ಇದು ಮೇಘ, ಏನಕ್ಕ? ತಡಿ, ನಾನು ಅರ್ಬಿ ಎಲ್ಲ ತಂದು ಕೊಡ್ತೀನಿ, ವಾಷಿಂಗ್ ಮಷಿನ್ಗೆ ಹಾಕಂತಿ. ಅಂತೂ ಇಂತೂ ಇವತ್ತು ಒಳ್ಳೆ ಟೈಮ್ ಕೊಡಿ ಬಂತು. ಆತಕ್ಕ, ಕೊಡು ಬರ್ರಿ. ನೀವು ಅರ್ಬಿ ಕೊಡ್ತೀರಿ, ನಾನು ನೀರು ಕುಡಿದು ಬರ್ತೀನಿ, ಆಯ್ತಾ? ಸರಿ. ಗ್ಯಾಸ್ ಆಫ್ ಐತಿ. ಅರ್ಬಿ ಕೊಟ್ಟು ಬರೋಷ್ಟ್ರೊಳಗ ಶಾವ್ಗಿ ಪಾಯಸನೂ ತಣ್ಣಗಾಗಿರ್ತತಿ. ಹೋಗ ನಂಗೂ ನಿನಗ ಬೆಣ್ಣಿ ಹಚ್ಚಿ ಸಾಕಾಗೋಗ್ಬಿಟ್ಟತಿ. ಇವತ್ತೈತ್ ನಿನ್ನ ಮಾರಿ ಹಬ್ಬ. ನೀನಾಗೆ ಶಾವ್ಗಿ ಪಾಯಸ ಮಾಡಿ ಅದಕ್ಕೂ ನನಗ ತ್ರಾಸ ಮಾಡಲಿಲ್ಲ. ಒಂದು ಬಟ್ಟಲ್ದಾಗ ಸೇರಿಸ್ತೀನಿ, ಆಮೇಲೆ ನಾವೆಲ್ಲರೂ ತಿನ್ಬೇಕಲ್ಲಪ್ಪ ಇದ ಪಾಯಸನ ಖುಷಿಗ. ಐ ಮನ್ಯಾಗ ಏನ ಘಮ ಅಂತ ವಾಸನೆ ಬರಾಕುಂತತಿ. ಏನ ಮಾಡ್ಯಾರ ಇವತ್ತು ಇಷ್ಟು ರುಚಿಯಾಗಿ? ಅಂದ್ರೆ ನಮ್ಮ ಸುಚಿತ್ರ ಅತ್ತಿಗೆ ಮನ ಮಾಡಿರ್ಬೇಕು. ಬಟ್ಲೆಲ್ಲೈತಿ? ಇಲ್ಲೈತಿ ತಡಿ. ಅಯ್ಯೋ ದೇವ್ರಿ, ಈ ನಮ್ಮ ಮೇಘ ಅತ್ತಿಗೆಮ್ಮ ಏನ್ ಮಿಕ್ಸ್ ಮಾಡಿದ್ರ ಅದ್ರೊಳಗ? ಸುಚಿತ್ರ, ಇದನ್ ತಿಂದಿವತ್ತು ನೀನ್ ನೆಗದು ಬೀಳಿಲ್ಲ. ನನ್ನ ಹೆಸರು ಮೇಘ ಅನ್ನ ಅಲ್ಲ. ಇಷ್ಟು ದಿನ ಕಷ್ಟಪಟ್ಟು ನಿನ್ ಕೈ ಕೆಳಗೆ ಕೆಲಸ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆತ. ಅಂದ್ರ
ಇದ್ರೊಳಗ್ ವಿಷ ಹಾಕ್ಯಾರ. ಅಯ್ಯೋ ದೇವ್ರಿ, ಪಾಪ ನನ್ ಸುಚಿತ್ರಾ ಅತ್ತಿಗೆಮ್ಮ ಇಷ್ಟು ಒಳ್ಳೆಯವ್ರವ್ರು, ಎಲ್ಲರನ್ನೂ ನಂಬಿಡ್ತಾರ. ಇದನ್ ಮೊದ್ಲು ಹೋಗಿ ಅವ್ರಿಗೆ ಹೇಳ್ಬೇಕು. ಇಲ್ಲಿ ಯಾರ ಹೋದಂಗ ಆಗ್ಲಿಲ್ಲ. ಇಲ್ಲಿ ಯಾರು ಬರ್ತಾರ? ನಮ್ಮ ಅತ್ತಿ ಸಂಘಕ್ಕೆ ಹೋಗ್ಯಾಳ, ವೀರೇಶ ಹೊರಗೆ ಹೋಗ್ಯಾನ, ಮನ್ಯಾಗ ಯಾರು ಇಲ್ಲ. ಇದ್ದ ಸರಿಯಾದ ಟೈಮ್. ನಾ ಅನ್ಕೊಂಡಿದ್ದನ್ನ ಸಾಧ್ಸಾಕ ಇಷ್ಟು ದಿನ ಆದ್ಮೇಲೆ ಒಂದ್ ಒಳ್ಳೆ ಟೈಮ್ ಕೂಡಿ ಬಂದತಿ. ಅದಕ್ಕ ಹೇಳುದು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ.